ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಹಬ್ಬಗಳೆಲ್ಲ ಬರ್ತಾನೆ ಇದೆ. ಅದಕ್ಕೆ ಏನೇನು ಬೇಕು ಅದನ್ನು ಮೀಶೋಯಿಂದ ತರಿಸಿದ್ದೀನಿ. ಅಫೋರ್ಡಬಲ್ ಆಗಿರೋ ಅಂತಹ ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ನಾನು ತರಿಸಿದ್ದೀನಿ. ಮೊದಲನೇದು ಈ ಕಾಮಾಕ್ಷಿ ದೀಪ. ಇದು ಬ್ರಾಸ್ ಮಟೀರಿಯಲಲ್ಲಿ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 292 ರುಪೀಸ್ ಆಗಿರುತ್ತೆ. ಇದರಲ್ಲಿ 2 ದೀಪಗಳು ಬರುತ್ತೆ. ಎಣ್ಣೆನೂ ಕೂಡ ಚೆನ್ನಾಗಿ ಇಡಿಸುತ್ತೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಬೆಳ್ಳಿ ಕಾಮಾಕ್ಷಿ ದೀಪ ಹಚ್ಚಕ್ಕಾಗಲ್ಲ ಅಂತ ಹೇಳೋರು ಈ ಅಫೋರ್ಡಬಲ್ ಆಗಿರೋ ದೀಪನ ಹಚ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ನೆಕ್ಸ್ಟ್ ನಾನು ತರಿಸಿರೋದು ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಕಾಲ್ಗೆಜ್ಜೆನ ತರಿಸಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ಅಫೋರ್ಡಬಲ್ ಆಗು ಕೂಡ ಇದೆ. ದೇವ್ರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 188 ರುಪೀಸ್ ಆಗಿರುತ್ತೆ. ಈ ಗೆಜ್ಜೆಲಿ ಸೌಂಡ್ ಬರಲ್ಲ, ಒಂದೇ ಒಂದು ಗೆಜ್ಜೆ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ಲು ಸುತ್ತ ಇರೋದು ನಾರ್ಮಲ್ ಗೆಜ್ಜೆ ಅಲ್ಲ, ಜಸ್ಟ್ ಬಾಲ್ಸ್. ಅದು ದೇವ್ರಿಗೆ ಹಾಕೋಕ್ಕೆ ಸೌಂಡ್ ಬಂದಿಲ್ಲ ಅಂದರೂ ಆಗುತ್ತೆ ಅಂತ ಹೇಳಿದ್ರೆ ನೀವು ತೊಗೊಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೀಶೋದಿಂದ ಬೇರೆ ಪ್ರಾಡಕ್ಟ್ಸ್ನು ತರಿಸಿ ರಿವ್ಯೂ ಮಾಡಿದ್ದೀನಿ, ಆ ವಿಡಿಯೋಸ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಶಂಕು ಚಕ್ರ ದೀಪ ಅಂತ. ಇದು ಬ್ರಾಸ್ ಮಟೀರಿಯಲಲ್ಲೇ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಯೂನಿಕ್ ಆಗು ಕೂಡ ಇರುತ್ತೆ. ಈ ದೀಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ. ಕೆಳಗಡೆ ಸ್ಟ್ಯಾಂಡನ್ನು ನಾವು ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೊಬೋದು. ನಾನು ತರಿಸಿರೋ ಎಲ್ಲ ಪ್ರಾಡಕ್ಟ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 225 ರುಪೀಸ್ ಆಗಿರುತ್ತೆ. ಲಾಸ್ಟ್ ತೋರಿಸಿದ ದೀಪಕ್ಕೆ ಕಂಪೇರ್ ಮಾಡಿದ್ರೆ ಈ ದೀಪದಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಲೋಟಸ್ ವಾಲ್ ಹ್ಯಾಂಗಿಂಗ್. ಇದನ್ನು ನೀವು ಎಷ್ಟೊಂದು ಫಂಕ್ಷನ್ಸಲ್ಲಿ ಮತ್ತು ಹಬ್ಬಗಳಲ್ಲಿ ನೋಡಿರ್ತೀರ. ಇದು 100 ರುಪೀಸ್ಗೆ 6 ಪೀಸ್ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಲಾಸ್ಟ್ ಇಯರ್ ಇದನ್ನ ಚೆಕ್ ಮಾಡಿದಾಗ 180 ರುಪೀಸ್ ಇತ್ತು, ಬಟ್ ಈ ಸತಿ 100 ರುಪೀಸ್ ಆಗಿದೆ. ಇವಾಗ ನಾನು ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟನ್ನು ನೀವು ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡ್ರೆ ಪ್ರತಿ ಹಬ್ಬಕ್ಕೂ ಅಥವಾ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಮಂಗಳಾರತಿ ತಟ್ಟೆ. ಅದರಲ್ಲಿ ಮೇಲ್ಗಡೆ ದೀಪನ ಫಿಕ್ಸ್ ಮಾಡಿದ್ದಾರೆ. ನೀವು ಅದರಲ್ಲಿ ದೀಪನೂ ಹಚ್ಬೋದು, ಕರ್ಪೂರನೂ ಹಚ್ಬೋದು. ಇದು ಪ್ಯೂರ್ ಬ್ರಾಸ್ ಮಟೀರಿಯಲಲ್ಲಿ ಇರುತ್ತೆ. ಈ ದೀಪನ ನೀವು ರಿಮೂವ್ ಮಾಡ್ಕೊಬೋದು ವಾಶ್ ಮಾಡಬೇಕಾದ್ರೆ. ಇದ್ರ ಪ್ರೈಸ್ ಬಂದುಬಿಟ್ಟು 175 ರುಪೀಸ್ ಆಗಿರುತ್ತೆ. ಈ ಆರತಿ ತಟ್ಟೆ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ, ಗಟ್ಟಿ ಇದೆ. ಇದ್ರದ್ದು ಹ್ಯಾಂಡಲ್ ಉದ್ದ ಇರೋದ್ರಿಂದ ನಾವು ದೀಪನ ಹಚ್ಚಬೇಕಾದ್ರೆ ಅಥವಾ ಕರ್ಪೂರ ಹಚ್ಚಿದಾಗ ನಮ್ಮ ಕೈ ಸುಡಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ನಾನು ತರಿಸಿರೋದು ಕ್ರೌನ್ ಸ್ಟಿಕ್ಕು ಮತ್ತು ಸ್ಟ್ಯಾಂಡು. ಇದನ್ನು ಲಕ್ಷ್ಮಿ ಹಬ್ಬದಲ್ಲಿ ದೇವರಿಗೆ ಅಲಂಕಾರ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದರ ಪ್ರೈಸ್ ಬಂದುಬಿಟ್ಟು 143 ರುಪೀಸ್ ಆಗಿರುತ್ತೆ. ಮತ್ತು ಇದು ಪ್ಯಾಕ್ ಆಫ್ 2 ಬರುತ್ತೆ. ಇದು ಮತ್ತು ಇನ್ನೊಂದು ಸ್ಟ್ಯಾಂಡ್ ಬರುತ್ತೆ. ಇದನ್ನು ಕಾಯಿ ಮೇಲ್ಗಡೆ ಅಥವಾ ಮುಖವಾಡದ ಹಿಂದ್ಗಡೆ ಸಿಗಿಸ್ಬಿಟ್ಟು ಹೂವು ಮುಡ್ಸೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಕಾಯಿ ಮೇಲಿಂದ ಹಾಕಿಬಿಟ್ಟು ಸೀರೆ ಉಡ್ಸೋಕ್ಕೆ ಅಥವಾ ಅಲಂಕಾರಕ್ಕೆ ಉಪಯೋಗಿಸ್ತೀವಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಅಷ್ಟಲಕ್ಷ್ಮಿ ದೀಪದ ಸ್ಟ್ಯಾಂಡು. ಇದು 4 ಇಂಚ್ ಬರುತ್ತೆ. ಪ್ಯಾಕ್ ಆಫ್ 8 ಸ್ಟ್ಯಾಂಡ್ಸ್ ಬರುತ್ತೆ. ಯಾರ್ಯಾರಿಗೆ ದೇವರ ಅಲಂಕಾರ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅವರು ಇದನ್ನ ತೊಗೊಬೋದು. ಈ ಥರ 8 ಸ್ಟ್ಯಾಂಡ್ಗಳು ಬರುತ್ತೆ. ಇದ್ರ ಮೇಲೆಲ್ಲ ದೀಪ ಹಚ್ಚಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಬ್ಬದಲ್ಲಿ. ನೀವು ಇದನ್ನು ತೊಗೊಂಡ್ರೆ ಬರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಅಲ್ಲ, ಗೌರಿ ಹಬ್ಬ, ದಸರಾ ಹಬ್ಬದಲ್ಲಿ ಗೊಂಬೆ ಕೂರಿಸಿದ್ರೆ ಆವಾಗಲೂ ಇಡ್ಬೋದು. ಅದ್ರ ಜೊತೆಗೆ ದೀಪಾವಳಿ ಹಬ್ಬದಲ್ಲೂ ಇಡ್ಬೋದು. ಇದರ ಪ್ರೈಸ್ ಬಂದುಬಿಟ್ಟು 342 ರುಪೀಸ್ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿದೆ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅವ್ರಿಗೂ ಸಿಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಬ್ಬಗಳಿಗೆ, ಮದುವೆಗಳಿಗೆ ಅಂತಾನೆ ಅಫೋರ್ಡಬಲ್ ಆಗಿರೋ ಅಂಥ ಜ್ಯುವೆಲ್ರೀಸ್ನ ನಾನು ತರಿಸಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇರೋದು ಪಂಚಮುಖಿ ದೀಪ ಅಂತ. ಇದನ್ನು ನಾನು ತುಂಬ ಹಿಂದೆನೇ ತರಿಸಿದೆ, ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇದು ಕೂಡ ಪ್ಯೂರ್ ಬ್ರಾಸ್ ಮಟೀರಿಯಲಲ್ಲೇ ಬರುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 210 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಪೂಜಾ ಬ್ಯಾಕ್ ಡ್ರಾಪು. ನಾನು ಈ ಥರ ತರಿಸ್ಬೇಕು ಅಂತ ಒಂದು 2-3 ಇಯರ್ಸಿಂದ ಅನ್ಕೊತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಸೊ ಈ ಸರ್ತಿ ತೊಗೊಂಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 131 ರುಪೀಸ್ ಆಗಿರುತ್ತೆ. ಇದ್ರ ಹೈಟ್ 4 ಫೀಟ್ ಇರ್ಬೋದು ಅಂತ ಅನಿಸುತ್ತೆ, ಯಾಕೆಂದರೆ ನನಗಿಂತ ಒಂದು ಸ್ವಲ್ಪ ಚಿಕ್ಕದಿತ್ತು. ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇನ್ನು ಇದೇ ಥರ ವೀಡಿಯೋಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.